ಪರಿಶುದ್ಧರಾಗಬೇಕನ್ನುವಂತ ಆ ಒಂದು ವಿಷಯ ಇಸ್ರಾಯೇಲರಲ್ಲಿ ಅನೇಕರು ಕೂಡ ತಮ್ಮಲ್ಲಿ ತಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಸಮಯ ಅವರು ಪ್ರಯತ್ನ ಮಾಡ್ತಾ ಇದ್ರು. ಪರಿಶುದ್ಧರಾಗಿ ಜೀವಿಸಬೇಕು, ಇದು ಆಜ್ಞೆ. ವಾಕ್ಯದಲ್ಲಿ ನೀವು 19ನೇ ಅಧ್ಯಾಯದಲ್ಲಿ ಹೋದ್ರೆ ಇದು ಶಾಶ್ವತ ನಿಯಮ. ಎಂತ ನಿಯಮ? ದಿಸ್ ಇಸ್ ಎ ಪರ್ಮನೆಂಟ್ ರೂಲ್. ಭಾನುವಾರಕ್ಕೆ ಮಾತ್ರ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥದ್ದಲ್ಲ, ಅಥವಾ ಶನಿವಾರ ಮಾತ್ರ ನಾವು ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದಲ್ಲ, ಅಥವಾ ಯಾವುದೇ ಮೀಟಿಂಗ್ಗಳಿರುವಾಗ ಮಾತ್ರ ನಾವು ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದಲ್ಲ, ಯಾವುದೋ ಆಶೀರ್ವಾದ ಸಿಗುತ್ತೆ ಎಂಬುದಾಗಿ ನಾವು ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದಲ್ಲ. ವಾಕ್ಯ ಹೇಳುವಂಥದ್ದು ಇಸ್ರಾಯೇಲರಿಗೆ, ನೀವು ಎಲ್ಲ ದಿನಗಳ ಕಾಲ ನೀವೇನಾಗಬೇಕು? ಪರಿಶುದ್ಧರಾಗಿ ನಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಪರಿಶುದ್ಧತೆ ಕಾಣಬೇಕು. ನಾನು ನಿಮ್ಮನ್ನು ನೋಡುವಾಗ ನಿಮ್ಮಲ್ಲಿ ಪರಿಶುದ್ಧತೆಯನ್ನು ಕಾಣಬೇಕು. ನಾನು ನಿಮ್ಮನ್ನು ನೋಡುವಾಗ ನಿಮ್ಮಲ್ಲಿ ಯಥಾರ್ಥತೆ ಕಾಣಬೇಕು. ನಾನು ನಿಮ್ಮನ್ನು ನೋಡುವಾಗ ನಿಮ್ಮಲ್ಲಿ ನಂಬಿಗಸ್ತಿಕೆಯನ್ನು ಕಾಣಬೇಕು. ಆಗ ನಿಮಗಾಗಿ ತೆಗೆದಿಟ್ಟಿರುವಂತ ಎಲ್ಲ ಆಶೀರ್ವಾದಗಳು ತಮ್ಮಷ್ಟಕ್ಕೆ ತಾವ್ಯಾವೋ ಹರಿದು ಬರ್ತವೆ. ಆಮೇನ್. ಸೊ ಹಾಗಾಗಿ ಇಸ್ರಾಯೇಲರಿಗೆ ಕೊಟ್ಟಂತ ಮೊದಲನೇ ಕಂಡೀಷನ್ ಏನಂತಂದ್ರೆ, ನೀವು ಎಲ್ಲಾ ದಿನಗಳು ಪರಿಶುದ್ಧರಾಗಿರ್ಬೇಕು. ಹೆಂಗಿರ್ಬೇಕು ಹೇಳ್ರಿ? 3 ಸರಿ ಹೇಳ್ರಿ. ಪರಿಶುದ್ಧರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು, ಇದಕ್ಕೆ ದೇವರು ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ, ಒಂದು ವೇಳೆ ನೀವು ಪಾಪ ಕಾರ್ಯಗಳನ್ನು ಮಾಡಿದ್ರೆ, ಒಂದು ವೇಳೆ ತಪ್ಪಾದದ್ದು ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕು? ನೀವು ಕ್ರಯ ಕೊಡಬೇಕು. ಪ್ರಾಯಶ್ಚಿತ್ತವಾಗಿ ಏನ್ ಮಾಡಬೇಕು? ಬಲಿಗಳನ್ನು ಕೊಡಬೇಕಾಗಿ. ಇದರ ಒಂದು ವಿಶೇಷವಾದಂತ ಆಲೋಚನೆಯನ್ನು ನಿಮಗೆ ಕೊಡ್ತೇನೆ. ಪ್ರತಿ ಸಾರಿ ಅವರು ತಪ್ಪು ಮಾಡುವಾಗ ಏನ್ ಮಾಡ್ಬೇಕಾಯ್ತು? ಅವರು ಬಲಿ ಕೊಡ್ಬೇಕು. ಇವತ್ತು ಈ ಲೋಕದಲ್ಲಿ ವರ್ಷ ಬಲಿಗಳನ್ನು ಕೊಡ್ತಾರಲ್ವಾ? ಅದು ಕೊಡ್ಲಿಕ್ಕೆ ಏನು ಕಾರಣ ಅಂತ ನೋಡಿದ್ರೆ ವಾಕ್ಯದಲ್ಲಿ ಅದರ ಒಂದು ಮೂಲ ಕಾರಣ ದೇವರು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾವಾಗ ಆದಾಮ ತಪ್ಪು ಮಾಡ್ತಾನೋ, ಅವನು ತಪ್ಪು ಮಾಡುವಾಗ ಆ ತಪ್ಪಿನಿಂದ ಅವನು ಹೊರಗಡೆ ಬಂದು ಅವನು ಪರಿಶುದ್ಧನಾಗಬೇಕಾದ್ರೆ ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಆತನ ಏನ್ ಮಾಡ್ಬೇಕಾಯ್ತು? ರಕ್ತ ಬಲಿ ಕೊಡ್ಬೇಕಾಯ್ತು. ಬ್ಲಡ್ ಸ್ಯಾಕ್ರಿಫಿಕೇಶನ್, ಆ ಸ್ಯಾಕ್ರಿಫೈಸ್ ಮಾಡಬೇಕಾಗಿತ್ತು. ಆ ಪ್ರಾಯಶ್ಚಿತ್ತಕ್ಕಾಗಿ ಆತನ ಬಲಿಯನ್ನು ಅರ್ಪಣೆ ಮಾಡಬೇಕಾಗಿತ್ತು. ಅದರ ಒಂದು ವಿಧಾನ ಹೇಗಿತ್ತು? ಅದನ್ನು ಯಾಕೆ ದೇವರು ಇದನ್ನು ಮಾಡ್ಲಿಕ್ಕೆ ಕೇಳಿದ? ಆದ್ರೆ ಹೊಸ ಒಡಂಬಡಿಕೆಗೆ ಇದು ಹೇಗೆ ನಮಗೆ ಅನ್ವಯಿಸ್ತದೆ? ಆದ್ರೆ ನನ್ನ ಜೀವನದಲ್ಲಿ ನಾನು ಇವತ್ತು ಯಾವ ರೀತಿಯಾದಂತ ಬಲಿಯನ್ನು ಪವಿತ್ರತೆಗೋಸ್ಕರ ನಾನು ಕೊಡಬೇಕಾಗಿದೆ ಎಂಬುದಾಗಿ ಇವತ್ತು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ರು ಯಾರಾದ್ರೂ ಇಲ್ಲಿ ಬರ್ರಿ. ಒಬ್ರೇ ಬಹಳ ಹೊತ್ತಿರಂಗಿದ್ರೆ ಬರ್ಬೇಕು. ಇದು ಕುರಿ. ಕುರಿ ಹೆಂಗಿರ್ತದೆ? 2 ಕಾಲಲ್ಲಿ ಇರ್ತದ. ಇಲ್ಲಿ ಗಮನ ಇಟ್ಟು ಕೇಳಿಸ್. ಅವರು ಈಗ ನಾನಿದ್ದೀನಿ ಈಗ. ಸೊ ನಾನು ತಪ್ಪು ಮಾಡಿದ್ದೀನಿ ಅಂದಾಗ ದೇವರು ನನ್ನ ತಪ್ಪು ಇರುವುದರಿಂದ ನನಗೆ ಆಶೀರ್ವಾದಗಳು ಸಿಗೋದಿಲ್ಲ. ಹಳೆ ಒಡಂಬಡಿಕೆ. ನಾನು ಪರಿಶುದ್ಧನಲ್ಲ. ಈಗ ತಪ್ಪು ಮಾಡಿದ್ದೀನಿ ಅಂದಾಗ ನಾನು ಏನಾಗಿದ್ದೇನೆ? ಅಪರಿಶುದ್ಧ. ಹೌದಾ? ನಾನು ತಪ್ಪು ಮಾಡಿದ್ದೀನಿ ಅಂದಾಗ ಅಪರಿಶುದ್ಧ. ನನ್ನಲ್ಲಿ ಅಪರಿಶುದ್ಧತೆ ಇರೋದ್ರಿಂದ ದೇವರ ಆಶೀರ್ವಾದಗಳು ನಾನು ಹೊಂದಿಕೊಳ್ಳಕ್ಕೆ ಆಗೋದಿಲ್ಲ. ನಾನು ದೇವರ ನಿಯಮಕ್ಕೆ ಮೀರಿದ್ರಿಂದ ಅದರ ಶಿಕ್ಷೆಯನ್ನು ನಾನು ಅನುಭವಿಸಲೇಬೇಕು. ಅದಕ್ಕಾಗಿ ದೇವರು ಏನ್ ಹೇಳಿದಂದ್ರೆ, ಈ ಅಪರಿಶುದ್ಧತೆಯಿಂದ ನೀನು ಪರಿಶುದ್ಧನಾಗಿ ಮಾರ್ಪಡಬೇಕಾದ್ರೆ ನೀನೇನ್ ಮಾಡ್ಬೇಕು? ಬಲಿಯನ್ನು ಕೊಡ್ಬೇಕು. ಹಾಗಾದ್ರೆ ಬಲಿಯನ್ನು ಕೊಡುವಾಗ ಈ ಕುರಿ ಏನಿದೆಯಲ್ಲ, ಈ ಕುರಿ ಇದು ಯಾವುದೇ ರೀತಿಯಲ್ಲಿ ಅಂಗದೋಷವಿಲ್ಲದಾಗಿರ್ಬೇಕು. ಅರ್ಥ ಆಯ್ತು ನಿಮಗೆ? ಅರ್ಥ ಆಗುತ್ತಮ್ಮ? ಅಂಗದೋಷ ಇರಬಾರ್ದು. ಇದ್ರ ಕಣ್ಣಾಗ್ಲಿ, ಕುಂಟೋದಾಗ್ಲಿ, ರೋಗ ಬಂದಿದ್ದಾಗ್ಲಿ, ಏನೇ ಪ್ರಾಬ್ಲಮ್ ಇರಬಾರ್ದು. ಈಗ ನಾನಿದನ್ನು ಕೊಡುವಾಗ ಇದನ್ನಿಲ್ಲಿ ದೇವರ ಆಲಯಕ್ಕೆ ತಂದಾಗ ಈಗ ನನ್ನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಇದನ್ನು ತಂದಿದ್ದೇನೆ. ಇಲ್ಲಿ ಯಾಜಕರು ಏನ್ ಮಾಡ್ಬೇಕು? ಇದನ್ನ ಸುತ್ತ ಏನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಬೇಕು. ಯಾಕೆ? ಇದರಲ್ಲಿ ಏನಾದ್ರೂ ದೋಷ ಇದೆಯಾ? ಅರ್ಥ ಆಗ್ತಾ ಇದೆ ನಿಮಗೆ? ಇದರಲ್ಲಿ ಏನಾದ್ರೂ, ಯಾಕಂದ್ರೆ ದೋಷ ಇದ್ದಂತ ಆ ಕುರಿಮರಿಯನ್ನು ನಾನು ಕೊಟ್ರೆ ಪ್ರಾಯಶ್ಚಿತ್ತವಾಗಿ ನನ್ನ ದೋಷ ಏನಾಗಲ್ಲ, ಹೋಗಲ್ಲ. ಹಾಗಾಗಿ ಇವ್ರು ದೇವರ ಸೇವಕರು, ಯಾಜಕರು ಇದನ್ನೆಲ್ಲ ಕೂಡ ತಲೆಯಿಂದ ಕಾಲುವರೆಗೆ ಇದರಲ್ಲಿ ಏನಾದ್ರೂ ಅಂಗದೋಷ ಇದೆಯಾ, ಏನಾದ್ರೂ ತೊಂದರೆ ಇದೆಯಾ, ಕಣ್ಣು, ಕಿವಿ, ಬಾಯಿ, ಮೂಗು, ಕಾಲು ಏನಾದ್ರೂ ರೋಗ ಇದೆಯಾ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದೆ ಎಂಬುದಾಗಿ ಇವ್ರು ಏನ್ ಮಾಡ್ತಾರೆ? ಇದನ್ನ ಪರೀಕ್ಷೆ ಮಾಡ್ತಾರೆ. ಇವ್ರು ಓಕೆ ಅಂದ್ಮೇಲೆ ಈಗ ನಾನೇನ್ ಮಾಡ್ಬೇಕು? ಓಕೆ ನೀವು ಹೋಗ್ಬಿಡಿ. ಈಗ ನಾನೇನ್ ಮಾಡ್ಬೇಕಂದ್ರೆ ಇದರಲ್ಲಿ ಏನಿಲ್ಲ. ಈಗ ಇದರಲ್ಲಿ ಏನಿಲ್ಲ ಹೇಳ್ರಿ. ಇದರಲ್ಲಿ ಏನಿಲ್ಲ, ದೋಷ ಇಲ್ಲ ಅಂದ್ರೆ ಇದೇನಾಗಿದೆ?
ಇದೇನಿದು? ಶುದ್ಧವಾದ ಕುರಿ ಅಂತ ಹೇಳ್ಬೇಕು. ಯಾವ ಕುರಿ ಇದು? ಇದು ಯಾವ ಕುರಿ ಇದು? ಇದು ನಾನೇನ್ ಮಾಡ್ತಾ ಇದ್ದೀನಿ ಈಗ? ನನ್ನ ಪಾಪ, ಹೇಳ್ರಿ, ನನ್ನ ಪಾಪ, ನನ್ನ ತಪ್ಪು ಏನ್ ಮಾಡ್ತೀನಿ, ಇದ್ರ ಮೇಲೆ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀನಿ? ಈಗ ನನ್ನಲ್ಲಿ ಏನಿತ್ತು? ಪಾಪ ಅಂದ್ರೆ ಎಂತ ಕಲರು? ಬ್ಲಾಕ್ ಹಾಕಿದೆ, ವೈಟ್ ನಾನು ಹಾಕೊಂಡು ಇದರಲ್ಲಿರುವಂತಹ ಶುದ್ಧತೆ ನನ್ನ ಮೇಲೆ ಬಂತು. ಇದರಲ್ಲಿ ಏನ್ ಬಂತು ಈಗ? ಪಾಪ. ಈಗ ಯಾಜಕನ ಮುಂದೆ ಇದನ್ನು ಕತ್ತರಿಸುವಾಗ 3 ಭಾಗದಲ್ಲಿ ಮಾತ್ರ ಹೊಡಿಬೇಕು. ಇಲ್ಲಿ ಹೊಡಿಬೇಕು, ಸ್ಪಾಟ್. ಇಲ್ಲಿ ಹೊಡೆದ್ರೆ ಮನುಷ್ಯ ಕರೆಕ್ಟಾಗಿ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ. ಇಲ್ಲಿ ಹೊಡೆದ್ರೆ ಯಾರು ಟ್ರೈ ಮಾಡಬೇಡ್ರಿ, ಹೇಳ್ತೀನಿ. ನೀವು ಕರೆಕ್ಟಾಗಿ ಇಲ್ಲಿ ಹೊಡೆದ್ರೆ ಮನುಷ್ಯನಿಗೆ ಕಾಣಲ್ಲ, ಟಕ್ ಅಂತ ಹೋಗ್ತಾನೆ. 1 2ನೇ ಭಾಗ ಇಲ್ಲಿ, 3ನೇ ಭಾಗ. ಯೇಸು ಸ್ವಾಮಿ ಎಲ್ಲೆಲ್ಲಿ ಹೊಡೆದ? ಇದು ಹಳೆಯ ಒಡಂಬಡಿಕೆಯಲ್ಲಿ ನಮೂದಿಸಿ. ಇದನ್ನು ನಾವು ಅವನು ಪ್ರಾಯಶ್ಚಿತ್ತವಾಗಿ ದೇವರ ಮುಂದೆ ಅರ್ಪಣೆ ಮಾಡುವಾಗ ಇದನ್ನು ನೋಡಿ ದೇವರು ಏನ್ ಹೇಳ್ತಾನೆ? ಇದು ಏನಾಯ್ತು ಈಗ? ಮೊದಲು ಏನಾಗಿತ್ತು? ಇದು ಶುದ್ಧವಾಗಿತ್ತು. ಈಗ ಏನಾಯ್ತು? ಯಾವ ಕಾರಣದಿಂದ? ಏನಂದ್ರೆ ಇದನ್ನ ನಾನು ಪೂರ್ತಿ ನೋಡ್ರಿ, ಕಾಲುಗಳು ಹೆಂಗಿಟ್ಟಿನ ನನ್ನ ಪೂರ್ತಿ ಬಾರ್ ಅಂದ್ರೆ ನನ್ನೊಳಗಿರುವಂತ, ಇವತ್ತಲ್ಲ ನಾನು ಸಾಯೋ ತನಕ ಏನು ಪಾಪ ಮಾಡ್ತೀನಿ, ತಪ್ಪು ಮಾಡ್ತೀನಿ, ಇನ್ನೊಬ್ಬರಿಗೆ ಮೋಸ ಮಾಡ್ತೀನಿ, ಅನ್ಯಾಯ ಮಾಡ್ತೀನಿ, ಅಕ್ರಮ ಮಾಡ್ತೀನಿ, ಎಲ್ಲಾ ಪಾಪಗಳು ಯಾರ ಮೇಲೆ ಹಾಕಿದ್ದೇನೆ? ಕುರಿಮರಿ ಮೇಲೆ ಹಾಕಿದ್ದೇನೆ. ಆಗ ನನ್ನೆಲ್ಲ ಪಾಪಗಳನ್ನು ಇದ್ರ ಮೇಲೆ ಹಾಕಿ ಇದನ್ನೇನ್ ಮಾಡ್ತೀನಿ ನಾನು? ಇದರ ರಕ್ತ ನನ್ನ ಮೇಲೆ ಬೀಳ್ತದೆ, ಇದರ ರಕ್ತ ನನ್ನ ಮೇಲೆ ಬೀಳ್ತದೆ. ಆಗ ಇದು ಯಾವಾಗ ಬಲಿ ಆಗುತ್ತೋ ಇದರ ಅರ್ಥ ಏನಂದ್ರೆ, ಇದು ಬಲಿ ಆದ ತಕ್ಷಣ, ಇದು ಮುಗಿದ ತಕ್ಷಣ ನಾನೇನಾದೀಗ ನನ್ನ ಪಾಪಗಳನ್ನು ಇದ್ರ ಮೇಲೆ ಹಾಕಿರೋದ್ರಿಂದ ನನ್ನ ಪಾಪಗಳೆಲ್ಲ ಏನಾದವು? ಸತ್ತು. ನನ್ನ ಪಾಪ ಏನಾಯ್ತು? ಪೂರ್ಣ ಬಿಡುಗಡೆ ಆಗ್ಬಿಡ್ತು. ಅಷ್ಟು ಮಾತ್ರಕ್ಕೆ ಬಿಡುಗಡೆ ಆಗಿಲ್ಲ. ವಾಕ್ಯ ಬರೆಯಲ್ಪಡಿದ 1ನೇ ಅಧ್ಯಾಯದಲ್ಲಿ ಯಾಜಕನ ಪುಸ್ತಕದಲ್ಲಿ ಇದನ್ನು ತೆಗೆದು ತುಂಡು ತುಂಡುಗಳನ್ನಾಗಿ ಮಾಡಿ ಮತ್ತೆ ಯಾಜಕನಲ್ಲಿ ಎಂಟ್ರಿ ಆಗ್ತಾನೆ. ಯಾಜಕನ ಏನ್ ಮಾಡ್ತಾನೆ? ಕಟ್ಟಿಗೆ ಮೇಲೆ ಆ ಕುರಿಯ ಒಂದೊಂದು ತುಂಡುಗಳು, ಅದರ ಹೊಟ್ಟೆಯ ಭಾಗ, ಅದರ ಕರುಳಿನ ಭಾಗ, ಅದರ ಒಪ್ಪೆ ಏನಂತಾರೆ, ಅದರ ಒಪ್ಪೆ, ಅದರ ವದನ, ಅದರಲ್ಲಿರುವಂತ ಏನಂತಾರೆ ಕೊಬ್ಬಿನಾಂಶ ಎಲ್ಲ ಅದರ ಮುಂದೆ ಇಟ್ಟಾಗ ಅದಕ್ಕೆ ಬೆಂಕಿ ಹಾಕಿ ಅದು ಸುಡುತ್ತಿರುವಾಗ ಅದರ ಬೀರುವಂತ ಆ ವಾಸನೆ, ಆ ಸುಗಂಧ ವಾಸನೆಯನ್ನು ದೇವರು ಏನ್ ಮಾಡ್ತಾನೆ? ಅದನ್ನ ಅಂತ ಆಕ್ರಾಣಿಸಿ ಏನ್ ಹೇಳ್ತಾನೆ? ಈಗ ಸರಿ ಆಯ್ತು ಅಂತ ದೇವರು ಹೇಳ್ತಾನೆ. ಯೇಸು ಸ್ವಾಮಿಗೆ ಯಾವಾಗ ಹೇಳ್ತಾನೆ? ಈಗ ತೀರಿತು. ಯಾವಾಗ ತೀರಿತು ಅದು? ಯಾಕೆ ಹೇಳ್ತಾನೆ? ನನ್ನ ಪಾಪಗಳು, ಅಂಗಾಂಗಗಳಲ್ಲಿರುವಂತ ಎಲ್ಲ ಪಾಪಗಳು, ದೋಷಗಳು, ಅಪರಾಧ ಎಲ್ಲವೂ ಸುಟ್ಟು ಬೂದಿ ಆಗುವಾಗ ಅದರಿಂದ ಬರುವಂತ ಒಂದು ಸುವಾಸನೆಯನ್ನು, ಆ ಕೊಬ್ಬಿನಿಂದ ಬರುವಂತ ಅದರ ಸುವಾಸನೆಯನ್ನು ಆಗ್ರಹಣ ಮಾಡಿಕೊಂಡು ಆತನೇನ್ ಹೇಳ್ತಾನೆ? ಈಗ ನಾನೇನಾದ? ಈಗ ಶುದ್ಧೀಕರಣ. ಈಗೇನಾದೆ? ನಾನು ಶುದ್ಧೀಕರಣ. ಇದೇ ತರ ಇವತ್ತು ನೀವು ಯೋಚನೆ ಮಾಡ್ರಿ. ಇದೇ ಆಕ್ಚುಲಿ ಇವತ್ತು ದೇವಸ್ಥಾನ ಮುಂದೆ ಎಲ್ಲ ಬಲಿ ಕೊಡ್ತಾರಲ್ಲ, ಇದೇ ನಿಯಮ. ಇವತ್ತು ನಾವು ಪ್ರತಿದಿನ ಮಾಡುವಂತ ಪಾಪಗಳಿಗೆ ನಾವು ಪ್ರತಿದಿನ ಹೀಗೆ ಮಾಡ್ಬೇಕಾಗುತ್ತೆ. ಹೀಗೆ ಮಾಡ್ಬೇಕಾ? ಆದ್ರೆ ಯೇಸು ಕ್ರಿಸ್ತನು ಬರುವಾಗ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ ಪ್ರಕಾರವಾಗಿ ಆತನು ಯಜ್ಞದ ಕುರಿಯಾಗಿ, ಯೇಸು ಕ್ರಿಸ್ತನ್ ಏನ್ ಮಾಡಿದ? ಯಜ್ಞದ ಕುರಿಯಾಗಿ ನಮ್ಮೆಲ್ಲ ಪಾಪಗಳನ್ನು ಆತನ ಮೇಲೆ ಹಾಕುವಾಗ, ನಮ್ಮೆಲ್ಲ ದೋಷಗಳನ್ನು ಆತನ ಮೇಲೆ ಹಾಕುವಾಗ, ನಮ್ಮ ಪಿತೃಗಳಿಂದ ಬಂದಂತ ಎಲ್ಲ ಶಾಪಗಳ ಆತನ ಮೇಲೆ ಹಾಕುವಾಗ, ನಮ್ಮ ಅಪರಾಧಗಳನ್ನು ಆತನ ಮೇಲೆ ಹಾಕುವಾಗ, ನಮ್ಮ ದೋಷಗಳನ್ನು ಆತನ ಮೇಲೆ ಹಾಕುವಾಗ ಎಲ್ಲವನ್ನು ಆತನು ಒತ್ತುಕೊಂಡು ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ರಿಂದ ಇನ್ನು ಮೇಲೆ ನಾನು ಪಾಪಿ ಅಲ್ಲ. ಈ ಸ್ಪಷ್ಟತೆ ಗೊತ್ತಾಯ್ತು ನಿಮಗೆ? ಈ ಸ್ಪಷ್ಟತೆ ಗೊತ್ತಾಯ್ತಾ? ಇನ್ನು ಮೇಲೆ ನೀನು ಯಾಕೆ? ಬಹಳ ಜನ ಅವರು ಪಾಪನ ಇನ್ನೂ ಬಿಟ್ಟಿಲ್ಲ. ಆ ಪಾಪವನ್ನು ಬಿಟ್ಟಿಲ್ಲದೆ ಇರೋದ್ರಿಂದ ಧೈರ್ಯ ಸಾಲದು. ದಯಮ್ಮ ವ್ಯಾಪಾರ ಮಾಡ್ತಾ ಇದ್ಲಂತ, ತಕ್ಕಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಪಾಸ್ಟರ್ ವಾರ ಪ್ರಸಂಗ ಮಾಡ್ತಿದ್ರಿ ಚೆನ್ನಾಗಿ ಆಗ್ತದೆ. ಒಂದು ಅಯ್ಯಮ್ಮ ಸಮಸ್ಯೆ ಬಂದ್ಬಿಡ್ತು. ಪಾಸ್ಟರ್ ಮನೆಗೆ ಹೋದ್ರು, ಪ್ರಾರ್ಥನೆ ಮಾಡೋಗಮ್ಮ ನೀನು ಏನಾದ್ರೂ ಬಿಡದೆ ಇರುವಂತ ತಪ್ಪುಗಳಿದಾವ ಅಂತ ಕೇಳಿದೆ. ಏನಂತೆ? ನೀವೇನಾದ್ರೂ ಬಿಡದೆ ಇರುವಂತ ತಪ್ಪುಗಳೇನ? ಎಲ್ಲ ಬಿಟ್ಬಿಟ್ಟಿನ ಪಾಸ್ಟ್ರೆ, ಆದ್ರೆ ಈ ಬೆರಳು ಮಾಡೋ ಪಾಪನ ಬಿಡಕ್ಕಾಗಲ್ಲ. ಏನು ತಕ್ಕಡೆ ತೂಗುವಾಗ ಹಿಂಗೆ ಅಂದ್ಬಿಡ್ತೀನಿ ನಾನು. ತಕ್ಕಡೆ ತೂಗುವಾಗ ಏನ್ ಮಾಡ್ತೀನಿ? ಈ ಬೆರಳು ಹಿಂಗೆ ಮಾಡಿ ತೂಕದಲ್ಲಿ ಮೋಸ ಮಾಡಿಬಿಡ್ತೀನಿ. ಈ ಬೆರಳು ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಕೂಡ ನಾವೆಲ್ಲ ಪಾಪಗಳನ್ನು ಆತನ ಮೇಲೆ ಹಾಕಿರಲ್ಲ. ಯಾವುದೋ ಒಂದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತದೆ, ಯಾವುದೋ ತಪ್ಪು ನಮ್ಮನ್ನು ಆಳ್ತಾ ಇರ್ತದೆ. ಆ ಕಾರಣದಿಂದ ಎಷ್ಟೋ ಸಾರಿ ಇವತ್ತು ನಾವು ಸಮಸ್ಯೆ.
ಇವತ್ತು ಯೇಸು ಕ್ರಿಸ್ತನು ಯಜ್ಞದ ಕುರಿಯಾದ ಆತನ ಮೇಲೆ ನಮ್ಮೆಲ್ಲ ಪಾಪಗಳನ್ನು ಹಾಕುವಾಗ ಹೇಳ್ರಿ, ಎಲ್ಲ ಪಾಪಗಳು ಎಲ್ಲ ಅಂದ್ರೆ ಯಾವುವು ನಿಮಗೆ ಗೊತ್ತು, ನಿಮಗೆ ಗೊತ್ತು. ನೀವೇನೇನು ತಪ್ಪು ಮಾಡ್ತೀರಿ, ಏನೇನು ವಿರುದ್ಧವ ಅವೆಲ್ಲವನ್ನ ಆತನ ಮೇಲೆ ಹಾಕುವಾಗ ಆತನೆಲ್ಲವನ್ನ ತೆಗೆದು ಏನು ಮಾಡ್ತಾನೆ ಎಲ್ಲವನ್ನ ತೆಗೆದು ಬಿಡ್ತಾನೆ, ಎಲ್ಲವನ್ನ ಆತನ ಒತ್ಕೊಳ್ತಾನೆ. ಅವೆಲ್ಲ ವಿಷಯಗಳು ಆತನ ರಕ್ತವನ್ನು ಸುರಿಸ್ತಾನೆ, ಆತನ ಕಡಿತಾರೆ, ಆತನ ಹೊಡಿತಾರೆ, ಆತನ ರಕ್ತ ಚಿಮ್ಮಿತೆ, ಆತನ ಪಕ್ಕೆಯಲ್ಲಿ ತಿವಿತಾರೆ, ತಲೆಗೆ ಹಾಕ್ತಾರೆ, ಎಲ್ಲವನ್ನು ಮಾಡಿ ಮುಗಿಸಿದ ಮೇಲೆ ಈಗ ನಾನು ಏನಾಗಿದ್ದೇನೆ? ಪಾಪಿ. ಕ್ರಿಸ್ತನಲ್ಲಿ, ಬರೀ ನಾನೊಬ್ಬನೇ ಅಲ್ಲ, ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ? ಪರಿಶುದ್ಧನಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ? ನೂತನ ಸೃಷ್ಟಿಯಾಗಿದ್ದೇನೆ. ಹಾಗಾದ್ರೆ ಹಳೇ ನೆನಪುಗಳು ನನಗೆ ಬರಬಾರದು, ಹಳೆಯ ಪಾಪದ ಯೋಚನೆಗಳು ನನಗೆ ಬರಬಾರ್ದು. ಯಾಕಂದ್ರೆ ಏನಾದ್ರು ಆಗ್ಲೇ ಅವು ಸತ್ತೋಗ್ಬಿಡು. ಪದೇ ಪದೇ ಮತ್ತೆ ತಪ್ಪುಗಳು ಮಾಡ್ತೇನೆ ಅಂದ್ರೆ ನೀನು ತಪ್ಪುಗಳನ್ನು ನೀನೇನ್ ಮಾಡಿಲ್ಲ, ಸರಿಯಾಗಿ. ಆದ್ರೆ ಪ್ರತಿದಿನ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲರ ಹಾಗೆ ಮಾಡಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತ ನಮಗೇನು ಕಲಿಸ್ಕೊಟ್ಟ ಅಂತಂದ್ರೆ, ನೀನು ಏನು ಮಾಡೋದು ಬೇಡ, ನಾನೇ ಎಲ್ಲವನ್ನು ಮಾಡಿ ಯೇಸು ಕ್ರಿಸ್ತನೇ ನಿನ್ನ ಪ್ರಪಂಚದಲ್ಲಿರುವಂತಹ ಎಲ್ಲರ ಪಾಪಗಳನ್ನು ಅಪರಾಧಗಳನ್ನು ಒತ್ತುಕೊಂಡು ಆತನ ತೀರಿಸಿದ್ದಾನೆ. ನಾವು ಮಾಡಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ನಾವು ಒಂದೇ ಮಾಡ್ಬೇಕು. ಏನ್ ಮಾಡ್ಬೇಕು? ಆತನಲ್ಲಿ ನಂಬಿಕೆ ಇಡಬೇಕಷ್ಟೇ. ಬಹಳ ಸುಲಭ.